ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ವಿಶೇಷವಾಗಿ ಸತ್ಯವೇದದಲ್ಲಿ ನಾವು ನೋಡೋದಾದರೆ, ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 14 ಹೀಗೆ ಹೇಳ್ತದೆ: ಹೃದಯದಲ್ಲಿ ಹಿಂಜರಿಯುವವನು ತನ್ನ ಸ್ವಂತ ಮಾರ್ಗಗಳಿಂದ ತುಂಬಿಕೊಳ್ಳುವನು, ಒಳ್ಳೆಯವನು ತನ್ನಲ್ಲಿ ತಾನೇ ತೃಪ್ತಿ ಹೊಂದುವನು. ಪ್ರಿಯರೇ, ಇಲ್ಲಿ ಗಮನಿಸೋದಾದರೆ ನಮ್ಮ ಹೃದಯ ಕಳವಳಗೊಳ್ಳದಿರಲಿ, ನಮ್ಮ ಹೃದಯ ಕಳವಳಗೊಳ್ಳದಿರಲಿ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಸಾಲೊಮೋನನ ಜ್ಞಾನೋಕ್ತಿಗಳನ್ನು ನಾವು ನೋಡುವಾಗ ಅಲ್ಲಿ ಹೃದಯದಲ್ಲಿ ಹಿಂಜರಿಯುವವನು ತನ್ನ ಸ್ವಂತ ಮಾರ್ಗಗಳನ್ನು, ತನ್ನ ಸ್ವಂತ ಹಾದಿಗಳನ್ನು, ತನ್ನ ಸ್ವಂತ ದಾರಿಗಳನ್ನು ನೋಡಿ ಅವನ ಇಷ್ಟದ ಪ್ರಕಾರ ನಡೀತಾನೆ. ಆದರೆ ಆ ಒಳ್ಳೆಯವನು ಅಂದರೆ ನಮ್ಮ ಜೀವನ ಉಲ್ಲಾಸಭರಿತವಾಗಿ ನಾವು ಕಟ್ಟಿಕೊಳ್ಳಬೇಕಂತಂದರೆ ಅದು ದೇವರೊಟ್ಟಿಗೆ ನಾವು ಮುಖಾಮುಖಿಯಾಗಬೇಕು, ದೇವರೊಂದಿಗೆ ನಡೆಯಬೇಕು, ದೇವರನ್ನು ಆರಾಧಿಸಬೇಕು, ದೇವರ ಮಾರ್ಗದಲ್ಲಿ ಶರಣಾಗಬೇಕು. ಶರಣಾಗತಿ ವತ್ಸಲೆ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಈ ಲೋಕದ ವಿರುದ್ಧ ನಾವು ನಡೆಯುವಾಗ, ಅಂದರೆ ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲುಗಾರರಾದರೆ ಆಗ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ ಆಗ್ತದೆ. ರೋಮಪತ್ರಿಕೆ 8ನೇ ಅಧ್ಯಾಯ 28 ನಾವು ನೋಡುವವರಾದರೆ ಅಲ್ಲಿ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತವೆಂದು ನಾವು ಬಲ್ಲೆವು. ದೇವರ ಸಂಕಲ್ಪ ಇದೆಯಲ್ಲ, ಅದು ಅಗಾಧವಾದದ್ದು. ದೇವರ ಸಂಕಲ್ಪ ಅಗಾಧತೆಯ ಅರಿವಿನಡೆ ನಡೆಯುವಂಥದ್ದು ಎಂಬುದನ್ನು ನಾವು ಅರಿಯಬೇಕಾಗಿದೆ. ನಾವು ನಿಶ್ಚಲವಾಗಿ ಅದನ್ನು ಅರಿತು ಅದರ ಪ್ರಕಾರ ನಾವು ನಡೆಯಬೇಕಾಗಿದೆ ಪ್ರಿಯರೇ. ಆಗ ದೇವರು ಮುರಿಯಲ್ಪಟ್ಟ ಹೃದಯಗಳನ್ನು ಕಟ್ಟುವವರಾಗಿದ್ದಾರೆ, ಮುರಿಯಲ್ಪಟ್ಟ ಮನಸ್ಸುಗಳನ್ನು ಕಟ್ಟುವವರಾಗಿದ್ದಾರೆ, ಮುರಿಯಲ್ಪಟ್ಟ ವ್ಯಕ್ತಿಗಳನ್ನು ಪ್ರೀತಿಸುವವರಾಗಿದ್ದಾರೆ ಎಂಬುವ ಸತ್ಯವನ್ನು, ನಿತ್ಯ ಸತ್ಯವನ್ನು ನಾವು ಮರೆಯಬಾರದು ಪ್ರಿಯರೇ. ಯಾಕಂದರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮಾರ್ಕ ಪತ್ರಿಕೆ 14ನೇ ಅಧ್ಯಾಯ 3 ನಾವು ನೋಡುವುದಾದರೆ, ಬೆಥಾನ್ಯದಲ್ಲಿದ್ದ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಆತನು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಅತಿ ಶ್ರೇಷ್ಠವಾದ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಅದನ್ನು ಒಡೆದು ಆತನ ತಲೆಯ ಮೇಲೆ ಒಯ್ದಳು. ಸುಗಂಧ. ಸೀಮೋನನ ಮನೆಯಲ್ಲಿ, ಕುಷ್ಠರೋಗಿಯಾದಂತಹ ಸೀಮೋನನ ಮನೆಯಲ್ಲಿ ಊಟಕ್ಕೆ ಕೂತಿದ್ದಾಗ ಇಲ್ಲಿ ಗಮನಿಸಿ, ಒಬ್ಬ ಸ್ತ್ರೀ ಅತಿ ಶ್ರೇಷ್ಠವಾದಂಥ ಒಂದು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಅದನ್ನು ಒಡೆದು ಆತನ ತಲೆಯ ಮೇಲೆ ಒಯ್ತಾಳೆ. ಇಲ್ಲಿ ಆ ತೈಲದ ಪರಿಮಳ ಆ ಮನೆಯ ತುಂಬ ಹರಡ್ತದೆ. ಇದು ಎಷ್ಟೊಂದು ಆಶೀರ್ವಾದಕರವಾದಂಥ ಸನ್ನಿವೇಶ ಅಲ್ಲವೇ? ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಸಹಾಯ ಮಾಡಪ್ಪ, ಸಹಾಯ ಮಾಡು ದೇವರೇ. ತಲೆಯ ಮೇಲೆ ಅಭಿಷೇಕ, ತಲೆಯ ಮೇಲೆ ಅಭಿಷೇಕಿಸಪ್ಪ. ಯಾರ್ಯಾರು ದೇವರೇ 7 ಲ್ಯಾಬ್ ಚಾನಲನ್ನು ನೋಡ್ತಿದ್ರು ಅವರನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ.
ಅಮೇನ್ ಅಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಸ್ಕಾರ.